ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಲ್ಲಿ ಬರುವಂತಹ ಡೀಮ್ಡ್ ಕಾಲೇಜಸ್ಗಳನ್ನು ಲಿಸ್ಟ್ ಮಾಡಲಿದ್ದೇನೆ. ಈ ಲಿಸ್ಟ್ ನಿಮಗೆ ಪ್ರಿಯಾರಿಟಿ ಆರ್ಡರ್ನ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಯೂಸ್ಫುಲ್ ಆಗಲಿದೆ. ಈ ಡೀಮ್ಡ್ ಕಾಲೇಜಸ್ಗಳಂದ್ರೆ ಏನು? ನಿಮಗೀಗ ಕರ್ನಾಟಕದ ಕೌನ್ಸಿಲಿಂಗ್ ಅಲ್ಲಿ ಗೋರ್ಮೆಂಟ್ ಮತ್ತೆ ಸೆಮಿ ಗೋರ್ಮೆಂಟ್ ಸೀಟ್ಗಳು ಸಿಕ್ಕಿಲ್ಲ. ಅಂತಹ ಸಮಯದಲ್ಲಿ 12 ಲಕ್ಷದ ಸೀಟ್ಗಳಿಗೆ ನೀವು ಟ್ರೈ ಮಾಡ್ತೀರಾ. 12 ಲಕ್ಷದ ಸೀಟ್ಗಳು ನಿಮಗೆ ಸಿಗದೇ ಇರೋ ಕಾರಣ ನೀವು ಡೀಮ್ಡ್ ಕಾಲೇಜಸ್ಗಳ ಆಯ್ಕೆಗೆ ಹೋಗ್ತೀರಾ. ಈ ಒಂದು ಡೀಮ್ಡ್ ಕಾಲೇಜಸ್ಗಳ ಫೀ ಸ್ಟ್ರಕ್ಚರ್ 18 ಲಕ್ಷದಿಂದ ಹಿಡಿದುಕೊಂಡು 23 ಲಕ್ಷದವರೆಗೆ ಆಗಿರುತ್ತದೆ. ಮ್ಯಾನೇಜ್ಮೆಂಟ್ಗಿಂತ ಬಹಳ ಕಮ್ಮಿ ಇರ್ತದೆ. ಈ ಒಂದು ಸೀಟ್ಗಳ ಆಯ್ಕೆಗಾಗಿ ನೀವೇನಾದರೂ ಹೊರಡ್ತಾ ಇದ್ರೆ ಈ ಒಂದು ಲಿಸ್ಟ್ ಅನ್ನ ಗಮನಿಸಿ. ಇಲ್ಲಿ ನಾನು ಎಲ್ಲ ಒಂದು ಕಾಲೇಜ್ಗಳು ಅಂದರೆ ಆಲ್ ಇಂಡಿಯಾದಲ್ಲಿ ಬರುವಂತಹ ಪ್ರತಿಯೊಂದು ಡೀಮ್ಡ್ ಕಾಲೇಜಸ್ಗಳ ಲಿಸ್ಟ್ ಅನ್ನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಇದರಲ್ಲಿ ಹೈಲೈಟ್ ಆಗಿರುವಂತಹ ಕಾಲೇಜ್ಗಳು ನಮ್ಮ ಕರ್ನಾಟಕದ ಕಾಲೇಜ್ಗಳಾಗಿರ್ತವೆ. ಈ ಒಂದು ಟಾಪ್ 10 ಲಿಸ್ಟ್ ನಲ್ಲಿ ನಮ್ಮ ಕರ್ನಾಟಕದ 5 ಕಾಲೇಜ್ಗಳಿದಾವೆ, ಅದು ನೀವು ಗಮನಿಸಬೇಕು. ಮೊದಲನೇದು KMC ಮಣಿಪಾಲ್. ಈ ಕಾಲೇಜ್ ಬಹಳಷ್ಟು ಫೇಮಸ್ ಆಗಿದೆ. ಈ ಒಂದು ಕಾಲೇಜ್ನ ಕಟ್ ಆಫ್ ಕೂಡ ಗಮನಿಸಿ, 40,258. ಈ ಒಂದು ರ್ಯಾಂಕಿಗೆ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟೇ ಸಿಗುತ್ತದೆ ಜನರಲ್ ಕ್ಯಾಟಗರಿಯಲ್ಲಿ. ಎರಡನೇ ಟಾಪ್ ಲಿಸ್ಟ್ ಅಲ್ಲಿ ಇರುವಂತದ್ದು ಹ್ಯಾಮ್ದರ್ದ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ನ್ಯೂ ದಿಲ್ಲಿ. ಈ ಒಂದು ಕಾಲೇಜ್ನ ಕಟ್ ಆಫ್ 54,000 ಆಗಿರುತ್ತದೆ. ಮುಂದಿನ ಕಾಲೇಜು KMC ಕಾಲೇಜ್ ಮಂಗಳೂರು. ಈ ಒಂದು ಕಾಲೇಜಿನ ಸೀಟ್ಗಳು ನಮ್ಮ ಕರ್ನಾಟಕದ ಗೌರ್ಮೆಂಟ್ ಕೋಟಾದಲ್ಲಿ ಕೂಡ ಇದಾವೆ ಮತ್ತೆ ಡೀಮ್ಡ್ ಕಾಲೇಜ್ಗಳು ಆಲ್ ಇಂಡಿಯಾ ಕೋಟಾದಲ್ಲಿ ಕೂಡ ಇದಾವೆ. ಮುಂದಿನ ಕಾಲೇಜು ಸಿಂಬಯೋಸಿಸ್ ಮೆಡಿಕಲ್ ಕಾಲೇಜ್ ಆಫ್ ಫಾರ್ ವುಮೆನ್ ಪುಣೆ ಅಂಡ್ ಇಟ್ ಈಸ್ ಇನ್ ದ ಮಹಾರಾಷ್ಟ್ರ. ಈ ಒಂದು ಕಾಲೇಜ್ ಕೇವಲ ವುಮೆನ್ಸ್ ಗಳಿಗೆ ಆಗಿರುತ್ತದೆ ಮತ್ತೆ 63,000 ಕಟ್ ಆಫ್ ಹೊಂದಿದೆ. ಮಣಿಪಾಲ್ ಟಾಟಾ ಮೆಡಿಕಲ್ ಕಾಲೇಜ್ ಜಾರ್ಖಂಡ್. ಈ ಒಂದು ಕಾಲೇಜ್ನ ಕಟ್ ಆಫ್ 82,158 ಆಗಿರುತ್ತದೆ. JSS ಮೆಡಿಕಲ್ ಕಾಲೇಜ್ ಮೈಸೂರು ಕರ್ನಾಟಕ. ಇದು 1,22,228 ಆಗಿರುತ್ತದೆ. ಮತ್ತೆ ರೂರಲ್ ಮೆಡಿಕಲ್ ಕಾಲೇಜ್ ಲೋಣಿ ಮಹಾರಾಷ್ಟ್ರ 1,31,857. ಮತ್ತೆ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿ. ಈ ಒಂದು ಕಾಲೇಜ್ನ ಕಟ್ ಆಫ್ ಲಾಸ್ಟ್ ಇಯರ್ 1,38,793 ಆಗಿತ್ತು. ಬಟ್ ಈ ವರ್ಷ ಈ ಒಂದು ಕಾಲೇಜ್ನಲ್ಲಿ 200 ಸೀಟ್ಗಳನ್ನ ಆಪ್ಷನ್ ಎಂಟ್ರಿಗೆ ಮಾಡೋದಕ್ಕೆ ಬಿಡೋದಿಲ್ಲ. ಅಂದ್ರೆ ಈ ಒಂದು ಕಾಲೇಜ್ ನಿಮಗೆ ಲಭ್ಯವಿರೋದಿಲ್ಲ. ಮುಂದಿನ ಕಾಲೇಜು KS ಹೆಗಡೆ ಮೆಡಿಕಲ್ ಕಾಲೇಜ್ ಮಂಗಳೂರು. ಈ ಒಂದು ಕಾಲೇಜ್ 1,54,000ಕ್ಕೆ ಲಾಸ್ಟ್ ಇಯರ್ ಕಟ್ ಆಫ್ ನಿಂತಿತ್ತು. ನೀವು ಇಲ್ಲಿ ಗಮನಿಸಿ 1 ರಿಂದ 9ರವರೆಗೆ ಕಾಲೇಜ್ಗಳಿಗೆ ಕಟ್ ಆಫ್ ಏನ್ ನಿಂತಿದೆ ಲಾಸ್ಟ್ ಇಯರ್. ಈ ಒಂದು ಮಾರ್ಕ್ಸ್ ಗಳಿಗೆ ನಿಮಗೆ ಕರ್ನಾಟಕದಲ್ಲಿ 12 ಲಕ್ಷದ ಫೀ ಸ್ಟ್ರಕ್ಚರ್ಸ್ ಇರುವಂತಹ ಸೀಟ್ಗಳೇ ಸಿಗೋದ್ರಿಂದ ಈ ಒಂದು ಕಾಲೇಜ್ಗಳು ಕರ್ನಾಟಕದವರ ಪಾಲಿಗೆ ಸಿಗೋದಿಲ್ಲ. ಅಂದ್ರೆ ನಿಮ್ಮದು ರ್ಯಾಂಕ್ ಚೆನ್ನಾಗಿದ್ರೆ ಈ ಒಂದು ಕಾಲೇಜ್ಗಳು ಸಿಗ್ತಾವೆ ಹೊರತು ಇಷ್ಟೊಂದು ಫೀಸ್ ಅನ್ನ ಕೊಟ್ಟು ಈ ಒಂದು ಕಾಲೇಜನ್ನ ಸೇರ್ಕೊಳ್ಳೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ನಮ್ಮ ಕರ್ನಾಟಕದವರ ಪಾಲಿಗೆ ಇನ್ನು ಕೆಳಗಡೆ ಬರುವಂತಹ ಕಾಲೇಜ್ಗಳು ಸಿಗುವಂತಹ ಚಾನ್ಸಸ್ ಇರ್ತದೆ. 10ನೇ ಕಾಲೇಜು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ SUM ಹಾಸ್ಪಿಟಲ್ ಒಡಿಶಾ. ಈ ಒಂದು ಕಾಲೇಜ್ನ ಕಟ್ ಆಫ್ 1,75,000 ಆಗಿರ್ತದೆ. ಈ ಒಂದು ಡೀಮ್ಡ್ ಕಾಲೇಜಸ್ಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡೋದಿದ್ರೆ ನಿಮಗೇನಾದರೂ ಪರ್ಸನಲ್ ಗೈಡೆನ್ಸ್ ಮತ್ತೆ ಪೂರ್ತಿಯಾದಂತಹ ಮಾಹಿತಿ ಬೇಕಾಗಿದ್ರೆ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೌನ್ಸಿಲಿಂಗ್ ಗೈಡೆನ್ಸ್ ಅಂದು. 11ನೇ ಕಾಲೇಜ್ MGM ಮೆಡಿಕಲ್ ಕಾಲೇಜ್ ಮಹಾರಾಷ್ಟ್ರ. 12ನೇ ಕಾಲೇಜ್ JGMC ಕಾಲೇಜ್ ಹುಬ್ಳಿ. ಇದು KLE ಅಂಡರ್ ಬರುವಂತಹ ಕಾಲೇಜ್. ಇದರ ಒಂದು ಕಟ್ ಆಫ್ 2,04,107ಕ್ಕೆ ನಿಂತಿದೆ. ಮತ್ತು 13ನೇ ಕಾಲೇಜ್ ಕಾಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಒಡಿಶಾ. ಈ ಒಂದು ಕಾಲೇಜ್ನ ಕಟ್ ಆಫ್ 22,13,181. SDU ಮೆಡಿಕಲ್ ಕಾಲೇಜ್ ಕೋಲಾರ, MGM ಮೆಡಿಕಲ್ ಕಾಲೇಜ್ ಮಹಾರಾಷ್ಟ್ರ. ಈ 3 ಕಾಲೇಜಸ್ಗಳು ಕೂಡ ಕಟ್ ಆಫ್ ಗಮನಿಸಬಹುದು. ಮತ್ತೆ BLD ಕಾಲೇಜ್ ಬಿಜಾಪುರ 18ನೇ ಪ್ಲೇಸ್ ನಲ್ಲಿ ಬರ್ತದೆ. ಈ ಒಂದು ಕಾಲೇಜ್ನ ಕಟ್ ಆಫ್ 2,67,297 ಆಗಿರ್ತದೆ. ಮತ್ತೆ 19ನೇ ಕಾಲೇಜು SBKS ಮೆಡಿಕಲ್ ಕಾಲೇಜ್ ಗುಜರಾತ್. ಈ ಒಂದು ಕಾಲೇಜ್ ಆದ್ಮೇಲೆ ನಮ್ಮ ಕರ್ನಾಟಕದ ತುಮಕೂರು ಕಾಲೇಜ್ ಅಂದ್ರೆ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರು 2,93,210. ಅಂದರೆ ನಿಮ್ಮ ಒಂದು ರ್ಯಾಂಕ್ ಏನಾದರೂ 3 ಲಕ್ಷದ ಒಳಗಡೆ ಇದ್ರೆ ನಮ್ಮ ಸಿದ್ಧಾರ್ಥ ಕಾಲೇಜ್ ತುಮಕೂರು ನಿಮಗೆ ಸಿಗುವಂತಹ ಚಾನ್ಸಸ್ ಇರ್ತದೆ. ಇನ್ನೊಂದು ವಿಷಯ ಗಮನವಿರಲಿ, ನಮ್ಮ ಕರ್ನಾಟಕದಲ್ಲಿ SC ಕ್ಯಾಟಗರಿ ಅವರಿಗೆ ಕಟ್ ಆಫ್ ಎಷ್ಟು ನಿಲ್ತದೆ ಅಂದ್ರೆ 2,20,000 ಕಟ್ ಆಫ್ ನಿಲ್ತದೆ. ಅದರ ನಂತರ ನೀವೇನಾದರೂ ಡೀಮ್ಡ್ ಸೀಟ್ಗಳನ್ನ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಆ ಒಂದು ರ್ಯಾಂಕ್ನ ಮೇಲ್ಗಡೆ ಇದ್ರೆ ಅವಾಗ ನೀವು ಈ ಕಾಲೇಜ್ಗಳು ಅಂದರೆ BLD ಕಾಲೇಜ್ ಮತ್ತೆ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಮ್ಮ ಕರ್ನಾಟಕದ ಮುಂದಿನ 3 ಕಾಲೇಜ್ಗಳು ಈ ಒಂದು ಲಿಸ್ಟ್ ನಲ್ಲಿ ಇದಾವೆ. ಮೊದಲಿಗೆ ಭಾರತಿ ವಿದ್ಯಾಪೀಠ DU ಮೆಡಿಕಲ್ ಕಾಲೇಜ್ ಪುಣೆ ಮಹಾರಾಷ್ಟ್ರ. ಈ ಒಂದು ಕಾಲೇಜ್ನ ಕಟ್ ಆಫ್ 3 ಲಕ್ಷ ಆಗಿರುತ್ತದೆ. ಮತ್ತೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ SUM ಹಾಸ್ಪಿಟಲ್ ಒಡಿಶಾ 3,23,611 ಆಗಿರುತ್ತದೆ. ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೋಚಿ ಕೇರಳ. ಈ ಒಂದು ಕಾಲೇಜ್ನ ಕಟ್ ಆಫ್ 3,34,1
961 ಆಗಿರ್ತದೆ. ಡಿ.ವೈ. ಪಾಟೀಲ್ ಡೀಮ್ಡ್ ಯೂನಿವರ್ಸಿಟಿ ಕೋಲ್ಹಾಪುರ ಮಹಾರಾಷ್ಟ್ರ 3,45,660 ಆಗಿರ್ತದೆ. ಮುಂದಿನ ಕಾಲೇಜು, ಈ ಒಂದು ಕಾಲೇಜ್ ನಮ್ಮ ಕರ್ನಾಟಕದ ಕಾಲೇಜ್ ಯೆನಪೋಯ ಮೆಡಿಕಲ್ ಕಾಲೇಜ್ ಮಂಗಳೂರು. ಈ ಒಂದು ಕಾಲೇಜ್ನ ಕಟ್ ಆಫ್ 3,52,756 ಆಗಿರ್ತದೆ. ಈ ಒಂದು ಕಾಲೇಜ್ ಮುಸ್ಲಿಂ ಮೈನಾರಿಟಿ ಕಾಲೇಜ್ ಆಗಿದ್ದು ಈ ಒಂದು ಕಾಲೇಜ್ನ ಕಟ್ ಆಫ್ ಅಲ್ಲಿ ನಿಮಗೆ ಎರಡು ರೀತಿಯ ಸೀಟ್ಗಳು ಕಾಣಿಸ್ತವೆ. ಮೊದಲಿಗೆ ಎಂಎಂ ಕೆಟಗರಿಯ ಕಟ್ ಆಫ್ ಅಂದರೆ ಮುಸ್ಲಿಂ ಮೈನಾರಿಟಿ ಕಟ್ ಆಫ್ ಮತ್ತೆ ನಾನ್ ಮುಸ್ಲಿಂ ಮೈನಾರಿಟಿ ಕಟ್ ಆಫ್ ಅಂತ. ಮುಂದಿನ ಕಾಲೇಜು ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಟಿ ಬೇಗೂರ್. ಈ ಒಂದು ಕಾಲೇಜ್ನ ಕಟ್ ಆಫ್ 3,65,36 ಆಗಿರ್ತದೆ. ಮುಂದಿನ ಕಾಲೇಜು ಶ್ರೀ ರಾಮಚಂದ್ರ ಮೆಡಿಕಲ್ ಕಾಲೇಜ್ ತಮಿಳುನಾಡು. ಅದಾದ ನಂತರ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಕರ್ನಾಟಕ. ಈ ಒಂದು ಕಾಲೇಜ್ ಬಹಳಷ್ಟು ಡಿಮ್ಯಾಂಡ್ ಇರುವಂಥ ಕಾಲೇಜ್. ಆದರೆ ಈ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಅನ್ನು ಗಮನಿಸಿಕೊಂಡು ಈ ಒಂದು ಕಾಲೇಜ್ ಇಷ್ಟೊಂದು ಕಡಿಮೆ ಕಟ್ ಆಫ್ ಹೊಂದಿದೆ. ಆದರೆ ಈ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಅನ್ನ ನೀವು ಗಮನಿಸಬಹುದು, 23 ಲಕ್ಷ ಆಗಿರುತ್ತದೆ ಪ್ರತಿ ವರ್ಷಕ್ಕೆ. ಆದ್ದರಿಂದ ಈ ಒಂದು ಕಾಲೇಜ್ನ ಕಟ್ ಆಫ್ ಕೂಡ ಲೋ ಲೆವೆಲ್ ಅಲ್ಲಿ ನಿಂತಿದೆ. ಮುಂದಿನ ಕಾಲೇಜ್ ಲಿಸ್ಟ್ ಅನ್ನ ಕೂಡ ನೀವು ಗಮನಿಸಬಹುದು, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಈ ಒಂದು ಕಾಲೇಜ್ಗಳಲ್ಲಿ ನಮ್ಮ ಕರ್ನಾಟಕದ ಯಾವುದೇ ಕಾಲೇಜ್ಗಳು ಇಲ್ಲ. ನಮ್ಮ ಕರ್ನಾಟಕದ ಎಲ್ಲ ಕಾಲೇಜ್ಗಳು ಟಾಪ್ 30ಯಲ್ಲಿ ಇದಾವೆ. ಆದ್ರಿಂದ ಆ ಒಂದು ಕಾಲೇಜ್ಗಳನ್ನ ನೀವು ಚೂಸ್ ಮಾಡ್ಕೊಳ್ಬಹುದು. ಕರ್ನಾಟಕದಲ್ಲಿರುವಂತಹ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಕೂಡ ಅಷ್ಟೊಂದು ಅಕಾಡೆಮಿಕ್ ಆಗಿರ್ಬೋದು, ಪೇಷಂಟ್ ಫ್ಲೋ ಆಗಿರ್ಬೋದು, ಎಲ್ಲ ರೀತಿಯ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿದ್ರೆ ಕರ್ನಾಟಕದ ಮೆಡಿಕಲ್ ಕಾಲೇಜ್ಗಳು ಅಷ್ಟೊಂದು ಡಿಮ್ಯಾಂಡ್ ಅಲ್ಲಿ ಇದಾವೆ. ಆದ್ರಿಂದಲೇ ಈ ಒಂದು ಕಾಲೇಜ್ಗಳು ನಮ್ಮ ಕರ್ನಾಟಕದ ಕಾಲೇಜ್ಗಳು ಟಾಪ್ 30ಯಲ್ಲೇ ಇದಾವೆ. ನಿಮ್ಮ ಒಂದು ರ್ಯಾಂಕ್ ಏನಾದರೂ 6 ಲಕ್ಷದ ಒಳಗಡೆ ಇದ್ರೆ ಖಂಡಿತವಾಗಿ ನೀವು ಈ ಕಾಲೇಜ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದರಲ್ಲಿ ನಿಮಗೆ ಮಹಾರಾಷ್ಟ್ರ, ತಮಿಳುನಾಡು, ಚೆನ್ನೈ, ಉತ್ತರಾಖಂಡ, ಮಹಾರಾಷ್ಟ್ರ ಈ ರೀತಿಯ ಒಂದು ಪ್ರದೇಶಗಳಲ್ಲಿ ನಿಮಗೆ ಸಿಗುತ್ತವೆ. ಹಾಗೆ ನಿಮ್ಮ ಒಂದು ರ್ಯಾಂಕ್ ಏನಾದರೂ 10 ಲಕ್ಷದ ಒಳಗಡೆ ಇದ್ರೆ ಖಂಡಿತವಾಗಿ ಈ ಒಂದು ಕಾಲೇಜ್ಗಳನ್ನ ನೀವು ಚೂಸ್ ಮಾಡ್ಕೊಳ್ಬಹುದು. ತಮಿಳುನಾಡು ಕಾಲೇಜು ಮತ್ತೆ ತಮಿಳುನಾಡಿನ ಪಾಂಡಿಚೇರಿ ಕಾಲೇಜ್ಗಳು ಮತ್ತೆ ಆಂಧ್ರ ಪ್ರದೇಶದ ಕಾಲೇಜ್ಗಳು, ಉತ್ತರ ಪ್ರದೇಶದ ಕಾಲೇಜ್ಗಳು, ಈ ಒಂದು ಕಾಲೇಜ್ಗಳನ್ನು ನೀವು ಚೂಸ್ ಮಾಡ್ಕೊಳ್ಬಹುದು. ಈ ಒಂದು ಕಾಲೇಜ್ಗಳ ಫೀಸ್ ಸ್ಟ್ರಕ್ಚರ್ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಳ್ಬೇಕಾದರೆ ನಮ್ಮ ಪರ್ಸನಲ್ ಗೈಡೆನ್ಸ್ಗೂ ಕೂಡ ನೀವು ಭೇಟಿ ಕೊಡಬಹುದು. ಈ ಒಂದು ಡೀಮ್ಡ್ ಕಾಲೇಜಸ್ಗಳ ಕೊನೆಯ ಕಟ್ ಆಫ್ ಅನ್ನ ಗಮನಿಸಿ, 13,32,973 ಅಂದರೆ ಸತ್ಯಸಾಯಿ ಮೆಡಿಕಲ್ ಕಾಲೇಜ್ ಚೆನ್ನೈ ತಮಿಳುನಾಡಿನಲ್ಲಿ ನಮಗೆ ಈ ಒಂದು ಕಟ್ ಆಫ್ ಕಾಣಸಿಗುತ್ತದೆ. ಆದ್ರಿಂದ ಈ ಒಂದು ಕಾಲೇಜ್ಗೆ ನೀವೇನಾದರೂ ಸೇರ್ಪಡೆ ಆಗ್ಬೇಕಂದ್ಕೊಂಡಿದ್ರೆ ಖಂಡಿತವಾಗಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ಮರಿಬೇಡಿ. ಡೀಮ್ಡ್ ಕಾಲೇಜಸ್ಗಳ ಆಪ್ಷನ್ ಎಂಟ್ರಿಯನ್ನ ಮಾಡಿ. ಇದಿಷ್ಟ ಆಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಡೀಮ್ಡ್ ಕಾಲೇಜಸ್ಗಳಿಗೆ ಆಪ್ಷನ್ ಎಂಟ್ರಿಯನ್ನ ಮಾಡ್ಬೇಕು ಅನ್ಕೊಂಡಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.